ನಮ್ಮ ರಕ್ಷಕನಾದ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದ 4ನೆಯ ಮಾತು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ರಿಂದ 46ನೇ ವಚನದವರೆಗೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು. ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವ ಮೊದಲು ಆತನು ಹೇಗಿದ್ದನು? ಆತನು ದೇವರ ಬಳಿ ಇದ್ದನು. ಆತನು ಆತ್ಮಸ್ವರೂಪನು, ದೇವರ ಪ್ರತಿರೂಪ, ದೇವರಿಗೆ ಸಮಾನನೂ ಆಗಿದ್ದನು. ಇಂಥ ಪದವಿಯನ್ನು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಲೋಕಕ್ಕೆ ಬಂದನು. ಆತನು ದೇವರು, ದೇವಕುಮಾರನು, ತನ್ನನ್ನು ಬರಿದು ಮಾಡಿಕೊಂಡು ಲೋಕಕ್ಕೆ ಬಂದನು. ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 6ರಿಂದ 8ರವರೆಗೆ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಪ್ರಿಯರೇ, ಸಾಮಾನ್ಯ ಮನುಷ್ಯನಂತೆ ಆತನಿಗೂ ಹಸಿವು, ನೀರಡಿಕೆ, ಆಯಾಸ, ದುಃಖ, ನೋವು ಎಲ್ಲ ಇತ್ತು. ನಮ್ಮಂಥ ದೇಹವನ್ನು ಧರಿಸಿಕೊಂಡು ಪರಿಶುದ್ಧನಾಗಿ, ನೀತಿವಂತನಾಗಿ, ಯಥಾರ್ಥವಾಗಿ, ದೇವರಿಗೆ ವಿಧೇಯನಾಗಿ ಜೀವಿಸಿ ತೋರಿಸಿದ್ದಾನೆ. ಯಾವ ತಪ್ಪೂ ಮಾಡಲಿಲ್ಲ. ಎಲ್ಲ ಮಾನವರಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಶಿಲುಬೆಯ ಮರಣವನ್ನು ಹೊಂದಿದ್ದಾನೆ. ಯಾಕೆ? ಯಾವ ತಪ್ಪನ್ನೂ ಮಾಡಲಿಲ್ಲ. ಎಲ್ಲ ಮಾನವರಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಶಿಲುಬೆ ಮರಣವನ್ನು ಹೊಂದಿದ್ದಾನೆ. ಇಷ್ಟೆಲ್ಲ ಮಾಡಿದ ಮೇಲೆ ಯಾಕೆ ಈ ರೀತಿ ಹೇಳಿದ್ದಾನೆ? ಕ್ರಿಸ್ತನು ದೇವರು ತನಗೆ ಕೊಟ್ಟ ಎಲ್ಲ ಕೆಲಸವನ್ನು ಮಾಡಿದ್ದ. ಅಂದ ಮೇಲೆ ಯಾಕೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀ ಎಂದು ಹೇಳುತ್ತಿದ್ದಾನೆ. ಯೋಹಾನನು 14ನೇ ಅಧ್ಯಾಯ 8ರಿಂದ 11. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ಕ್ರಿಸ್ತನು ದೇವರ ಬಗ್ಗೆ ತನ್ನ ಶಿಷ್ಯರಿಗೆ ಯಾವಾಗಲೂ ದೇವರು ಆತ್ಮಸ್ವರೂಪನು, ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂದು ಹೇಳುತ್ತಿದ್ದ. ಅದಕ್ಕೆ ಫಿಲಿಪ್ಪನು ನಮಗೆ ದೇವರನ್ನು ತೋರಿಸಬೇಕೆಂದು ಕೇಳಿಕೊಂಡನು. ಆಗ ಕ್ರಿಸ್ತನು, ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ ಎಂದು ಹೇಳುತ್ತಾನೆ. ಈ ಮಾತನ್ನು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಹೇಗೆಂದರೆ, ತಂದೆಯಾದ ದೇವರು ಕ್ರಿಸ್ತನು ಒಬ್ಬರೇ ಎಂದು. ಕ್ರಿಸ್ತನು ಹೇಳಿದ್ದರ ಅರ್ಥ ಆತನು ಮತ್ತು ತಂದೆಯು ಒಗ್ಗಟ್ಟಾಗಿದ್ದಾರೆ. ಆತನನ್ನು ನೋಡಿದರೆ ತಂದೆಯನ್ನೇ ನೋಡಿದ ಹಾಗೆ. ಯಾಕಂದರೆ ಅವರಿಬ್ಬರ ಸ್ವರೂಪ, ಗುಣ ಎಲ್ಲವೂ ಒಂದೇ ಆಗಿದೆ. ಆತನಲ್ಲಿರುವುದು ಕ್ರಿಸ್ತನಲ್ಲಿದೆ, ಕ್ರಿಸ್ತನಲ್ಲಿರುವುದು ತಂದೆಯಲ್ಲಿದೆ. ಆತನೇ ತಂದೆಯೆಂದು ಹೇಳಿಲ್ಲ. ನಾನು ಮತ್ತು ದೇವರು, ಅಂದರೆ ತಂದೆ, ಒಂದಾಗಿದ್ದೇವೆ ಮತ್ತು ಒಬ್ಬರಾಗಿದ್ದೇವೆ. ಇವೆರಡರ ಮಧ್ಯೆ ವ್ಯತ್ಯಾಸವಿದೆ. ಇವೆರಡಕ್ಕೂ ಬೇರೆ ಬೇರೆ ಅರ್ಥವಿದೆ. ಇಲ್ಲಿ ಕ್ರಿಸ್ತನು ಒಂದಾಗಿದ್ದೇವೆ ಎಂದು ಹೇಳುತ್ತಿದ್ದಾನೆ. ಒಂದಾಗಿದ್ದೇವೆ ಅಂದರೆ ಎಲ್ಲದರಲ್ಲಿಯೂ ಸೇಮ್ ಆಗಿರುವುದು. ಯೇಸು ಕ್ರಿಸ್ತನು ದೇವ ಸ್ವರೂಪನು, ಆತ್ಮಸ್ವರೂಪನು, ತಂದೆಯು ಆತ್ಮಸ್ವರೂಪನು, ಹಾಗೂ ಇಬ್ಬರ ಅನಿಸಿಕೆ, ಯೋಚನೆ ಎಲ್ಲವೂ ಒಂದೇ ಆಗಿರುತ್ತದೆ. ಆದ್ದರಿಂದ ಪ್ರಿಯರೇ, ಇಲ್ಲಿಯ ತನಕ ಒಂದಾಗಿದ್ದ ಅಥವಾ ಜೊತೆಗಿದ್ದ ತಂದೆ ತನ್ನ ಕೈ ತೆಗೆದುಕೊಂಡಿದ್ದಾನೆ.
ಒಂದಾಗಿದ್ದ ತಂದೆ ದೂರವಾದರೆ ಎಷ್ಟು ನೋವಾಗುತ್ತದೆ. ಕ್ರಿಸ್ತನಿಗೆ ದೇವರು ಕೊಟ್ಟ ಕೆಲಸ ಗೊತ್ತಿದ್ದರೂ ತಂದೆಯ ಸೆಪರೇಷನ್ನಿಂದ ಆತನಿಗೆ ನೋವಾಗಿದೆ. ಯಾಕಂದರೆ ಪ್ರತಿದಿನ ತಂದೆಯೊಂದಿಗೆ ಮಾತಾಡುತ್ತಾ ಇದ್ದನು, ಪ್ರಾರ್ಥಿಸುತ್ತಾ ಇದ್ದನು, ಪ್ರತಿ ಕ್ಷಣ ತಂದೆಯ ಅನ್ಯೋನ್ಯತೆ ಸಹವಾಸದಲ್ಲಿದ್ದನು. ಹೀಗಿರುವಲ್ಲಿ ದೇವರು ಕೈ ಬಿಟ್ಟರೆ ಆ ಒಂದು ಸಂದರ್ಭವು ಹೇಗಿರುತ್ತದೆಂದು ಯೋಚಿಸಿ ಪ್ರಿಯರೇ. ತಂದೆಯು ಕ್ರಿಸ್ತನು ಒಗ್ಗಟ್ಟಾಗಿದ್ದಾರೆ. ಲೋಕದ ಸೃಷ್ಟಿಗೂ ಮೊದಲು ಕ್ರಿಸ್ತನಿಗೆ ಅಮೂಲ್ಯವಾದ ಪದವಿಯನ್ನು ಕೊಟ್ಟಿದ್ದಾನೆ. ಆ ಪದವಿಯನ್ನು ಬಿಟ್ಟು ಮನುಷ್ಯನಾಗಿ ಒಂದಾಗಿದ್ದ ಅಥವಾ ಜೊತೆಗಿದ್ದ ತಂದೆ ಈ ಸಮಯದಲ್ಲಿ ಕೈ ಬಿಟ್ಟಿದ್ದಾನೆ. ತಂದೆಯು ಕೈ ಬಿಟ್ಟದ್ದು ಯಾಕಂದರೆ ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಾಗ ಕೈ ಬಿಡದೆ ಹೋದರೆ ಪ್ರವಾದನೆಗಳು ನೆರವೇರುತ್ತಿರಲಿಲ್ಲ, ಮರಣ ಬರುತ್ತಿರಲಿಲ್ಲ. ಕ್ರಿಸ್ತನು ಶಿಲುಬೆ ಮೇಲೆ ಸಾಯದಿದ್ದರೆ ಲೋಕಕ್ಕೆ ರಕ್ಷಣೆ ಮಾರ್ಗ ಬರುತ್ತಿರಲಿಲ್ಲ. ತಂದೆಯಾದ ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದ್ದಾನೆಂದರೆ ತನ್ನ ಒಬ್ಬನೇ ಮಗನನ್ನು ನರಾವತಾರದಲ್ಲಿ ಕಳುಹಿಸಿದನು. ಆತನು ನಮ್ಮೆಲ್ಲರ ಬದಲಾಗಿ ಬಲಿಯಾದನು. ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದದೆ ಹೋದರೆ ಲೋಕಕ್ಕೆ ಪಾಪ ಕ್ಷಮಾಪಣೆಯ ಮಾರ್ಗ ಬರುತ್ತಿರಲಿಲ್ಲ. ಕ್ಷಮಾಪಣೆಯ ಮಾರ್ಗ ಅಥವಾ ವಿಮೋಚನೆಯ ಮಾರ್ಗ ಬರದೇ ಹೋದರೆ ಪ್ರತಿ ಮನುಷ್ಯನು ಸತ್ತ ಮೇಲೆ ನರಕವೆಂಬ ಬೆಂಕಿ ಕೆರೆಗೆ ಹೋಗುತ್ತಾನೆ. ಈ ನರಕದಿಂದ ತಪ್ಪಿಸಲು ದೇವರೇ ಒಂದು ಮಾರ್ಗವನ್ನು ತೋರಿಸಿದ್ದಾನೆ. ಅದುವೇ ಕ್ರಿಸ್ತನ ಬಲಿದಾನ, ಅದುವೇ ರಕ್ಷಣೆಯ ಮಾರ್ಗ. ಆ ರಕ್ಷಣೆ ಮಾರ್ಗವನ್ನು ಪಡೆಯಬೇಕಾದರೆ ನಾವು ಏನು ಮಾಡಬೇಕು? ಕ್ರಿಸ್ತನನ್ನು ಅಂಗೀಕರಿಸಬೇಕು. ಆತನು ಹೇಳಿದ ಪ್ರತಿಯೊಂದು ವಾಕ್ಯವನ್ನು ಪಾಲಿಸಬೇಕು. ಆತನು ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು. ದೇವರಲ್ಲಿ ಭಯಭಕ್ತಿಯಿಂದಿರಬೇಕು. ಕ್ರಿಸ್ತನು ಶಿಲುಬೆ ಮೇಲೆ ಆಡಿದ ಈ 4ನೆಯ ಮಾತಿನಿಂದ ನಾವು ಕಲಿಯಬೇಕಾದದ್ದು, ನಾವೆಲ್ಲ ಯಥಾರ್ಥವಾಗಿ ಭಕ್ತಿಯಿಂದ ಇರಬೇಕು. ಕ್ರಿಸ್ತನು ಹೇಗೆ ತನ್ನನ್ನು ತಗ್ಗಿಸಿಕೊಂಡು ತಂದೆಗೆ ವಿಧೇಯನಾಗಿ ಮರಣವನ್ನೂ ಸಹಿಸಿಕೊಂಡನೋ ಅದೇ ರೀತಿ ನಾವು ತಂದೆಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಆಗ ದೇವರು ನಮ್ಮ ಜೊತೆಯಲ್ಲಿರುತ್ತಾನೆ. ನಮ್ಮ ಸಮಯ ಬಂದಾಗ, ಅಂದರೆ ನಮ್ಮ ಮರಣ ಬಂದಾಗ ಆತನಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಭಕ್ತಿಯಲ್ಲಿ ಇಲ್ಲದೆ ಹೋದರೆ ಆತನು ನಮ್ಮ ಕೈ ಬಿಡುತ್ತಾನೆ, ನರಕಕ್ಕೆ ನೂಕುತ್ತಾನೆ. ಕ್ರಿಸ್ತನಿಗಾದರೂ ಸ್ವಲ್ಪ ಸಮಯ ಕೈ ಬಿಟ್ಟನು, ಆದರೆ ನಮ್ಮನ್ನು ಶಾಶ್ವತವಾಗಿ ಕೈ ಬಿಡುತ್ತಾನೆ. ಆಗ ನಮಗೆ ನರಕದಲ್ಲಿ ಗೋಳಾಟವೇ ಗತಿ. ಆದ್ದರಿಂದ ದೇವರ ಪ್ರೀತಿ, ಉದ್ದೇಶ, ತ್ಯಾಗವನ್ನು ಅರ್ಥ ಮಾಡಿಕೊಂಡು ಆತನಿಗೆ ವಿಧೇಯರಾಗಿ ನಡೆಯೋಣ.